ಎಲ್ರಿಗೂ ನಮಸ್ಕಾರ. ನಾನು ಉಷಾ. ಮತ್ತೆ ಒಂದು ಹೊಸ ವಿಷಯನ ಎತ್ಕೊಂಡು ನಾನು ಬಂದಿದ್ದೀನಿ. ಇವತ್ತಿನ ಒಂದು ವಿಷಯ ಹಿರಿಯ ನಾಗರಿಕರು ಅಂದು ಇಂದು ಹೇಗೆ ಅನ್ನುವಂತ ಒಂದು ವಿಷಯ. ಏನಪ್ಪ ಈ ವಿಷಯ ಅಂತಂದ್ರೆ, ಇವಾಗಿನ ವಿಷಯದಲ್ಲಿ ನಾವೇನ್ ಮಾಡ್ತೀವಿ, 40 ವರ್ಷ ಮೊದಲು ಇನ್ನೂ ಒಂದು 50 ವರ್ಷ ಅಂತ ಆದ್ರೂ ಇತ್ತು. ಇವಾಗ 40 ವರ್ಷ ವಯಸ್ಸಾಗ್ತಿರಂಗ ಅಯ್ಯೋ ನನಗ್ ವಯಸ್ಸಾಯ್ತು ಏನೋ ಸ್ವಲ್ಪ ಕೈ ನೋವು ಆದ ತಕ್ಷಣ ಅಯ್ಯೋ ನನಗ್ ವಯಸ್ಸಾಯ್ತು ಬಿಡು, ಅದಕ್ಕೆ ಕೈ ನೋವು, ಅಯ್ಯೋ ನಂಗೆ ವಯಸ್ಸಾಯ್ತು ಬಿಡು ನನ್ ಕಾಲ್. ಇಂಥ ಎಲ್ಲ ಜನರೇಷನ್ ಮಧ್ಯದಲ್ಲಿ ಒಂದ ಪುಟ್ಟ ಸಂಸಾರವನ್ನ ನಾನು ನಿಮ್ಮ ಮುಂದೆ, ಒಂದು ಹಿರಿಯ ನಾಗರಿಕನ್ನ ನಾನು ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ಇವ್ರನ್ನ ತಂದಿಡೋದಕ್ಕೆ ತುಂಬಾ ಮುಖ್ಯವಾದ ಕಾರಣಗಳಿದೆ. ಏನ್ ಮುಖ್ಯವಾದ ಕಾರಣ ಅಂತಂದ್ರೆ, ಇವರು ಬರೀ ಹಿರಿಯ ನಾಗರಿಕರ ಅಷ್ಟೇ ಅಲ್ಲ, ಇವರ ವೃತ್ತಿ ಜೀವನ ಎಲ್ಲ ಹೇಗಿತ್ತು, ಇವರ ವಿದ್ಯಾ ಏನ್, ಇವ್ರದ್ದು ಎಜುಕೇಶನ್ ಏನು, ಆಗಿನ ಸಮಯದಲ್ಲಿ ಇವ್ರು ಎದುರಿಸಿದಂತ ಸವಾಲುಗಳೆಲ್ಲ ಏನು, ಇವರು ಎಷ್ಟು ವರ್ಷ ಕೆಲಸಗಳನ್ನ ಮಾಡಿದ್ರು, ಈಗ ನಿವೃತ್ತಿ ಆದ ನಂತರ ನಿವೃತ್ತಿ ಜೀವನ ಇವರಿಗೆ ಭಾರವಾಗಿದೆಯಾ ಸುಗಮವಾಗಿದೆಯಾ, ಇವು ಎಲ್ಲವನ್ನು ಒಂದು ಸಣ್ಣ ವಿಚಾರವಾಗಿ ನೀವೆಲ್ಲ ಹತ್ರ ಬಿತ್ತಿಸೋಣ. ಇವರು ಇವಾಗ ನಿವೃತ್ತಿ ಆದ ನಂತರ ಬಹಳಷ್ಟು ಜನರಿಗೂ ನಾಟ್ ರೀಚಬಲ್. ಇವ್ರು ಅಪಾಯಿಂಟ್ಮೆಂಟ್ ತಗೊಂಡು ಇವ್ರು ನಾವು ಭೇಟಿ ಆಗ್ಬೇಕು. ಹೌದಾ? ಹಾಗಿದ್ಮೇಲೆ ಇವ್ರು ಏನ್ ಕೆಲಸಗಳನ್ನ ಮಾಡ್ತಾರೆ, ಯಾಕೆ ಇವ್ರು ನಾಟ್ ರೀಚಬಲ್ ಇರ್ತಾರೆ? ಸೊ ಇವೆಲ್ಲಾನು ವಿಷಯಗಳನ್ನ ನಾನೀಗ ಪತ್ತು ತಗೊಂಡ್ ಬಂದಿದ್ದೀನಿ. ಈ ವಿಷಯಗಳನ್ನ ನಾವು ಈಗ ಮಾತಾಡ್ಸೋಣ. ಅವರ ಆರೋಗ್ಯ ಜೀವನ ಹೇಗಿದೆ, ಅವರು ಈಗಿನ 57 ವರ್ಷದ ತುಂಬು ದಾಂಪತ್ಯ ಜೀವನವನ್ನ ನಡೆಸಿದ್ದಾರೆ. ಈ ದಾಂಪತ್ಯ ಜೀವನದಲ್ಲಿ ಅವ್ರಿಗೆ ಏನೇನಾದ್ರೂ ಸವಾಲುಗಳು ಎದುರಿಸಿದಾರ ಅವರು, ಅಥವಾ ಸುಗಮವಾದ ಜೀವನ ಹೋಯ್ತಾ, ಅವ್ರದೆಲ್ಲ ಜೀವನ ಹಂಗಿದೆ, ನಮ್ಮ ಜೀವನ ಹಿಂಗಿದೆಯಾ ಅಂತ ಅನ್ನೋ ಪ್ರಶ್ನೆಗಳು ಏನಾದ್ರು ನಿಮ್ಮಲ್ಲಿ ಹುಟ್ಟುತ್ತಾ ಇದ್ರೆ ಅದಕ್ಕೆಲ್ಲವಾದ ಸಂಪೂರ್ಣವಾದ ಉತ್ತರವನ್ನು ಕೊಡೋಣ. ಈ ಇಬ್ಬರು ದಂಪತ್ಯಗಳ ಮಧ್ಯದಲ್ಲಿ ಇರತಕ್ಕಂತ ಸರಸ ವಿರಸ ಏನೇನ್ ಜಂಜಾಟಗಳಿದೆ ಅವು ಎಲ್ಲವನ್ನೂ ನಿಮಗೆ ತೋರಿಸ್ಕೊಡೋಣ ಅನ್ನೋ ಒಂದು ಸಣ್ಣ ವಿಚಾರದಿಂದ ನಾನು ಇಲ್ಲಿ ಇದನ್ನ ಆರಂಭ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಅಜ್ಜ ಅವರು ಶ್ರೀ ಎಂ.ಪಿ. ಶಿವಪೂಜಿ ಅಂತ ಹೇಳ್ಬಿಟ್ಟು, ಇವರು ರಿಟೈರ್ಡ್ ಪೋಸ್ಟ್ ಮಾಸ್ಟರ್. ಇವತ್ತಿನ ಅವರ ವಯಸ್ಸು 88 ವರ್ಷದ ಹಿರಿಯ ನಾಗರಿಕರವರು. ಅವರ ಶ್ರೀಮತಿ ಎಸ್.ಎಂ. ಗೀತಾ ಅವ್ರದ್ದು ಈಗ 80 ವರ್ಷದ ವಯಸ್ಸಿಗೆ ಅವ್ರಿಗೆ. ಸೊ ಅವ್ರ ಹೇಗೆ ಅವ್ರ ಜೀವನ ನಡೆಸಿದೆ ಅನ್ನೋದನ್ನ ಈಗ ಅವ್ರ ಬಾಯಿಲಿಂದನೇ ನಾವು ಕೇಳೋಣ. ನಮಸ್ಕಾರ ಅಜ್ಜರ, ನೀವು ಎಲ್ಲಿ ಕೆಲಸ ಮಾಡ್ತಿದ್ರಿ? ನೀವು ಏನ್ ಎಜುಕೇಶನ್ ನಿಮ್ದು? ಸಣ್ಣ ವಯಸ್ಸಿನಲ್ಲಿ ನಿಮ್ದು ಏನಿತ್ತು? ಮೂಲತಃ ಹಾವೇರಿಯವರು. ನಾವು ಹಾವೇರಿ ಒಳಗೆ ಹೈಸ್ಕೂಲ್ ಎಜುಕೇಶನ್ ಎಲ್ಲ ಆಗಿದೆ. ಆಮೇಲೆ ಕಾಲೇಜಿಗೆ ಧಾರವಾಡಕ್ಕೆ ಬಂದು ಕಾಲೇಜಿಗೆ 2 ವರ್ಷ ಕಾಲೇಜಿಗೆ ಮುಗಿಸೇವಿ. ಮುಂದೆ ನೌಕರಿ ಸಿಕ್ತು, ನೌಕರಿ ಬಂದ್ಬಿಟ್ವಿ ನಾವು. ಆಮೇಲೆ ನೌಕರಿ ಬಂದಾಗ ನಮಗೆ ಇಂಥ ನೌಕರಿ ಬೇಕು ಅಂತ ನೌಕರಿ ಬೇಕಂತ ಏನಿಲ್ಲ. ಬಟ್ ನಮ್ಮ ಹೊಟ್ಟೆ ಉಪಜೀವನ ಸಾಕಾದ್ರೆ ಸಾಕು, ಅಷ್ಟು ಪಗಾರ ಸಿಕ್ಕರೆ ಸಾಕು ನಮ್ಗೆ. ವಿ ಆರ್ ಹ್ಯಾಪಿ. ನಾವು ಹಂಗ ಆ ಒಂದು ಧೋರಣ ಇಟ್ಕೊಂಡು ಪೋಸ್ಟ್ ದೊಡ್ಡ ನೌಕರಿ ಇದ್ದಿದ್ದಿಲ್ಲ, ಆದ್ರೂ ಪಗಾರ ತೊಂದ್ರಿಲ್ಲ. ನಮ್ಮ ಉಪಜೀವನವನ್ನು ಹಾಯಾಗಿ ನಾವು ಸಾಕಬಹುದಿತ್ತು, ಹಾಗೆ ಸಾಕ್ತಿದ್ವಿ. ಆಮೇಲೆ ಪಗಾರ ಸಾಲಿನಿಕ್ಕರು ಏನ್ ಮಾಡ್ಬೇಕಪ್ಪ ಅಂತ ಒಂದೊಂದ್ಸಲ ವಿಚಾರ ಬಂತು. ಸದ್ಯ ವಯಸ್ಸು ಬಂತು, ಅದ್ ಹೆಂಗ್ ಮಾಡ್ಬೇಕಪ್ಪ ಅನ್ನೋ ವಿಚಾರ ಬಂತು. ಆಮೇಲೆ ನಾವು ನೌಕರಿ ಹುಡುಗಿ ಯಾಕೆ ಮಾಡ್ಕೋಬಾರ್ದು ಅಂದ್ರೆ, ನಮ್ಮ ಬಡತನವನ್ನು ಸ್ವಲ್ಪ ಸುಗಮ ಮಾಡಬಹುದು, ಅವಳು ಅರ್ಥ ಮಾಡ್ಕೋಬಹುದು. ಇದು ನಿಮ್ ಗಂಟೆ ಡ್ಯೂಟಿ ರೀ, ನೀವು ಮಾಡ್ರಿ ಅನ್ನೋದು ಬ್ಯಾಡ ನಮ್ಗೆ. ನಾವು ನಿಮ್ ಜೊತೆ ನಾವು ಕೈ ಕೊಡುತ್ತೇವೆ. ಸಿರಿತನದಲ್ಲಿ, ಬಡತನದಲ್ಲಿ, ಸುಖದಲ್ಲಿ, ದುಃಖದಲ್ಲಿ ಅಂತ ಹುಡುಗಿ ಬೇಕಾಗಿತ್ತು. ನಾವು ಹುಡುಕಿದ್ವಿ, ಚಿಕ್ಕಳು, ನಾವು ಆರಾಮಿದ್ವಿ, ಏನ್ ತೊಂದ್ರೆ ಆಗಿಲ್ಲ. ಅದ್ರ ನಡುವೆ ಒಂದ್ ಸ್ವಲ್ಪ ಉಪ್ಪು ಖಾರ ಎರಡು ಇದಾವಲ್ಲ, ಹೌದಲ್ಲ? ಒಂದ್ಸಲ ಸಿಟ್ಟು ಬಂದ್ರೆ ಅಕ್ಕಿನ ಏನ್ರ ಅನ್ಬಹುದು, ನಾವು ಏನ್ರ ಅನ್ಬಹುದು. ನಾವು ಸೀರಿಯಸ್ ತಗೋಬಾರ್ದು. ನಮ್ಗೆ ಮುಂದ್ ಜೀವನ ಮಾಡೋದು ಬೇಕಲ್ಲ. ಇವತ್ತು ಸೀರಿಯಸ್ ತಗೊಂಡು ಇನ್ ಬಿಟ್ಬಿಟ್ರೆ ಮುಂದ್ ಗತಿ ಯಾರು ಜೀವನ ಹಾಕ್ತಾರೆ, ಅದನ್ನ ವಿಚಾರ ಮಾಡಿದ್ವಿ. ಹುಡುಗಿ ಕಂಪ್ನಿ ಅಂತಾರಲ್ವಾ, ನೀ ಬಂದ್ ಅಡಿಗೆ ಪಡಿ ಮಾಡ್ಕೊಂಡಿರು ಅಂತಂದೆ. ಹಾ ಅದೆಲ್ಲ ನಾ ಬರ್ತೇನೆ, ಆದ್ರೆ ಒಂದ್ ಕೆಲಸ ಮಾಡ್ಬೇಕು, ನಿಮ್ ಹೆಂಡತಿನ ಮೊದ್ಲು ಹೊರಗೆ ಹಾಕ್ಬೇಕಂತ. ಹೆಂಗಮ್ಮ ಅಕ್ಕಿಯಿಂದ ನಮ್ ಜೀವ ನಡೆಯೋದು. ಅಕ್ಕಿ ಫೈನಾನ್ಸ್ ಮಾಡ್ತಾಳೆ, ಅಕ್ಕಿನ ಬಿಡ್ಲಿಕ್ಕೆ ಆಗುದಿಲ್ಲ. ಏನೋ ಸಿಟ್ಟು ಬಂದ ನಾವು ಒಂದ್ ಅನ್ಬಹುದು, ಅವ್ರು ಒಂದ್ ಅನ್ಬಹುದು. ಆದ್ರೆ ಹೊಂದ್ಕೊಂಡ್ ಹೋಗ್ತೇವೆ ಇಷ್ಟ. ಆದ್ರೆ ಸಿಟ್ಟು ಬರ್ದಂಗ ನಾವ್ ನೋಡ್ಕೋಬೇಕಲ್ಲ. ಅದು ಸಿಟ್ಟ ಬರಂಗಿಲ್ಲ, ಒಬ್ರಿಗೊಬ್ರು ಭಿನ್ನಾಭಿಪ್ರಾಯ ಆಗುದೇ ಇಲ್ಲ. ಯಾಕಂದ್ರೆ ನಮ್ ಜೀವನ ನಡೆಸ್ಬೇಕಲ್ಲ, ನಾಳೆ ಮುಗಿಸ್ ಬರ್ತಾರಲ್ಲ.
ಅಮ್ಮಾರ ಈ ವಿಷಯಕ್ಕ ನೀವೇನ್ ಹೇಳ್ತೀರಿ? ಅಜ್ಜಾರ್ ಹೇಳೋ ಈ ವಿಷಯಕ್ಕೆ ನೀವೇನ್ ಹೇಳ್ತೀರಿ? ನಿಮ್ದು ಬಾಲ್ಯ ಹೆಂಗಿತ್ತು? ಎಜುಕೇಶನ್ ಹೆಂಗಿತ್ತು? ಅಂದ್ರೆ ನಮ್ ಕಾಲದೊಳಗ ಅಂದ್ರೆ ಈಗಿಂದು ಅವಾಗಿಂದ ನೋಡಿದ್ರೆ ಈಗ ಒಂದ್ ಅರ್ನಿಂಗ್ ಅನ್ಕೊಳ್ಳಿ ಅವ್ರಿಗೊಂದು ಇಂಡಿಪೆಂಡೆಂಟ್, ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗ್ಯಾರ. ನಾ ಯಾರನ್ನು ಯಾಕೆ ಕೇಳ್ಬೇಕು ಅಂತ ಒಂದು ಪ್ರವೃತ್ತಿ ನಾವ್ ನೋಡ್ತಾ ಇದೇವಿ. ನಮ್ ಟೈಮ್ ಒಳಗ ನೌಕರಿ ಮಾಡಿದ್ರು ಹಂಗಿದ್ದಿದ್ದಿಲ್ಲ ಬಾಳ. ಅಂದ್ರ ನಿಮ್ಗೆ ಹೇಳ್ಬೇಕಂದ್ರ ಮಡಿ ಮೈಲಿಗೆ ನಮ್ಮ ತಾಯಿ ಮನೆಯೊಳಗೂ ವೈದಿಕ ಮಂತನ, ನಮ್ಮ ಅತ್ತೆ ಮನೆಯವರು ಬಹಳ ನಿಯಮ ನಿತ್ಯ ಕ್ಲೀನ್ಲಿನೆಸ್. ನಮ್ಮ ಅತ್ತೆಯವರು ಮನೆಯೊಳಗ ಮಂಡಿಗೆ ಶಾವ್ಗಿ ಅದು ಎಲ್ಲಾ ಮಾಡ್ತಿದ್ರು. ಅವರಿಂದ ನಾವ್ ಎಷ್ಟೋ ಕೆಲ್ಸ ಕಲ್ತೇವಿ. ಅವಾಗ ನಾವು ನೌಕರಿ ಮಾಡ್ತೇವಂದ್ರ ಅವಾಗೆಲ್ಲ ಏನಂತಿದ್ರು, ಇವ್ರೆಲ್ಲಾ ಸೀರೆ ಉಟ್ಕೊಂಡ್ ಹೊರಗ್ ಹೋಗ್ಬಿಡ್ತಾರೆ, ಅಂದ್ರೆ ಇವ್ರು ಹೆಚ್ಚಿನ ತ್ರಾಸ್ ತಗೋತಾರ ಅನ್ನೋ ಕಲ್ಪನಾ ಇದ್ದಿದ್ದಿಲ್ಲ ಅವಾಗ. ಮನ್ಯಾಗನು ಈಕ್ವಲ್ ಮಾಡಿ ಆಮೇಲೆ ನೌಕರಿಗೆ ಹೋಗ್ಬೇಕು ಆ ತರ ಇತ್ತು. ನಾವು ಹಂಗ ಬೆಳೆದ್ ಬಂದ್ವಿ. ಅವಾಗ ಯಾವ್ದು ನೇಮ ನಿತ್ಯ ಹಬ್ಬ ಹುಣ್ಣಿಮೆ ನಿಮ್ಗೆ ಹೇಳ್ಬೇಕಂದ್ರೆ ತಿಂಗಳದಾಗ 3 ದಿನ ಹೊರಗ್ ಕೂಡ ಸಹಿತ ನಾವ್ ಪಾಲಿಸೇವಿ. ಅವಾಗ ನಮ್ ಮನೆಯವ್ರು ಅಡಿಗೆ ಮಾಡಿ ಹಾಕ್ತಿದ್ರು. ಅದ್ರದ್ದು ಸುಖ ದುಃಖ ಬೇರೆ ಇದ್ದು. ಅಂದ್ರೆ ನಾವು ಆ ವಾತಾವರಣದಾಗ ಬೆಳೆದ್ಬಿಟ್ಟಿವಿ. ಈಗ ನಮ್ ಮಕ್ಕಳ ಕಾಲಕ್ಕೆ ಸ್ವತಂತ್ರ ಕಾಲಕ್ಕೆ ಅದು ಬಂದಿಲ್ಲ, ನಾವು ಅದು ಮಾಡಿಲ್ಲ. ಬಟ್ ನಮ್ದು ಹಂಗಿತ್ತು ಅವಾಗಿಂದು ಮಾನಸಿಕ ಸ್ಥಿತಿ. ಹಿಂಗಾಗಿ ಮತ್ತೆ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಇವ್ರು ಎಲ್ಲಾ ಏನು ಒಂದ್ ಚಟ ಇಲ್ಲ, ಏನು ಇಲ್ಲ. ಬಟ್ ಕೆಲವೊಂದ್ ಇದ್ರೊಳಗ ಭಯಂಕರ ಸ್ಟ್ರಿಕ್ಟ್ ಅಂತಾರಲ್ಲ, ಕ್ಲೀನ್ಲಿನೆಸ್ ಆಗ್ಲಿ, ದುಡ್ಡಿನ ವ್ಯವಹಾರ. ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ ಮನುಷ್ಯಾಗ ಆರ್ಥಿಕ ಶುದ್ಧತೆ ಮುಖ್ಯ ಅಂತ. ನೀವ್ ಯಾರ ಕಡೆಯಿಂದ 10 ರೂಪಾಯಿ ಇಸ್ಕೊಂಡ್ರೆ ಅದು ತಿರುಗಿ ಕೊಡ್ಬೇಕು ನೀವು. ಅದ್ರ ಬಗ್ಗೆ ಅವ್ರು ಬಹಳ ಪರ್ಟಿಕ್ಯುಲರ್ ಇದ್ದಾರೆ. ಯಾರ ಕಡೆಯಿಂದ ತಗೊಳ್ಳೋದು ಇಲ್ಲ. ಅವ್ರು ಹೇಳ್ತಿದ್ರು, ನಮ್ಮ ಆಫೀಸ್ನಾಗ ಒಬ್ಬರಿಗೆ ನಾ ಚಾ ಕುಡ್ಸೋದಿಲ್ಲ, ನಾ ಕುಡಿಯೋದಿಲ್ಲ, ನಮ್ ಡ್ಯೂಟಿ ಅದ ನಾವ್ ಮಾಡ್ತೇವಿ. ಆ ತರ ನಾವ್ ಮನೆಯೊಳಗ ಡಿಸಿಪ್ಲಿನ್ ಒಳಗ್ ಬೆಳೆದ್ವಿ. ಹಂಗ ನಮ್ ಮಕ್ಕಳು ಸಹಿತ ವಿದ್ಯಾದಾಗ ಆತು, ಕೆಲಸದೊಳಗಾತು. ಮಗಳಿಗೆ ಅಮೆರಿಕಾದಾಗ ಇದ್ದಾಳೆ, ಆಕಿನೂ ಇಂಜಿನಿಯರು, ಥ್ರೂ ಔಟ್ ರ್ಯಾಂಕ್ ಹೋಲ್ಡರು BB ಒಳಗ. ಹಳೆಯನು ಇಂಜಿನಿಯರು, ಮೊಮ್ಮಕ್ಕಳು ದೊಡ್ಡ ಮೊಮ್ಮಗ ಡಾಕ್ಟರ್ ಆಗ್ಯಾನ, ಅವ ನ್ಯೂಯಾರ್ಕ್ ನೊಳಗ ಡಾಕ್ಟರು. 2ನೇ ಮೊಮ್ಮಗ ಇದನ್ನ ಕಲಿತಾ ಇದ್ದಾನೆ, ಮೆಡಿಕಲ್. ಮಗ IISc ಒಳಗೆ ಚಲೋ ದೊಡ್ಡ ಪೋಸ್ಟ್ ನಳಗಿದ್ದಾನೆ. ನನಗ್ ಪ್ರೌಡ್ ನಮ್ಮ ಮಕ್ಕಳ ಬಗ್ಗೆ ಅಭಿಮಾನದ. ನನ್ ಸೊಸಿನೂ ಶಿಲ್ಪಾ ಅಂತ ಹೇಳಿ, ಬಾಕಿನೂ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್. ಆಕಿ ಮೊನ್ನೆ PhD ಮುಗಿಸಿದ್ಲು. ಆಮೇಲೆ ಒಂದ್ ಮೊಮ್ಮಗ ಮಗನಿಗೆ, ಅವನು ಈಗ ಸುರತ್ಕಲ್ನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಸೊ ದೇವ್ರು ನಾವು ಅವಾಗ ಏನ್ ಕಟ್ಪಟ್ರು ಈಗ ಮುಪ್ಪಿನ ಕಾಲದೊಳಗ ಬಹಳ ಆರಾಮ. ಆಮೇಲೆ ಕೆಲವ್ರ ಏನಂತಾರ, ನೀವ್ ಹೇಳ್ದಂಗ ರಿಟೈರ್ ಆದ ಕೂಡ ನಿಮ್ಗ ಬೇಜಾರಾಗ್ಲಿಲ್ಲೇನ್ರಿ ಹಂಗ ಅಂತಿರ್ತಾರೆ. ಆದ್ರೆ ನಾನು ಸುಮಾರು ಈಗ 30 ವರ್ಷ ಆತು BB ಕಾಲೇಜ್ ಒಳಗ ವಾಕಿಂಗ್ ಹೋಗ್ತೇವ್ ನಾವು. ರಿಟೈರ್ ಆಗೋಕ್ಕಿಂತ ಮುಂಚಿಂದ ಎಂದೂ ತಪ್ಪೆ. ಎಲ್ಲಾರು ಊರ್ಗ್ ಹೋದಾಗ ಅಥವಾ ಹಿಂಗೇನಾರ ಹಬ್ಬ ಹುಣ್ಣಿ ಇದ್ರೆ ಬಿಟ್ಟಿರ್ತೇವೆ. ಮೊನ್ನೆ ಒಬ್ರು ಯಾರೋ ತಾವ ಬಂದು, ಅಮ್ಮಾರ ನೀವ್ ವಾಕಿಂಗ್ ಬರ್ಲಿಕ್ಕೆ 30 ವರ್ಷ ಆತ್ ನೋಡ್ರಿ ತಾವು ಹೇಳಿದ್ರು. ಅಂದ್ರೆ ಅದು ಸಹಿತ ನಮ್ಗ ಜೀವನದೊಳಗ ಒಂದೇನ ಲವಲವಿಕೆ ಅದಲ್ಲ, ಅದನ್ನ ಪಾಲಿಸ್ಲಿಕ್ಕೆ ನಮ್ ತಾಯಿಯಿಂದ ಬರ್ಬೇಕಂತ ಅನ್ಸ್ತದ. ನಮ್ ತಾಯಿನ ಮೆಮೊರಿ ಪವರ್ ಬಹಳ ಚಲೋ ಇತ್ತು. ಅವ್ರು 102 ವರ್ಷ ಇದ್ರು ಜೀವಂತ. ಶುಗರ್ ಇಲ್ಲ, BP ಇಲ್ಲ, ಇಂಜೆಕ್ಷನ್ ಇಲ್ಲ. ಅವಾಗಿನ ಕಾಲ ಅಲ್ಲ, ಬಾಳ ಅದ್ರ ಶುಂಠಿ ಕಷಾಯ ಕುಡದೆ ಜೀರಿಗೆ ತಿಂದೆ ಅಂತದ ಮಾಡ್ತಿದ್ರು. ಅದು ನಮ್ಗ ಆರೋಗ್ಯ ಒಂದು ತಾಯಿಯ ದೇಣಿಗೆನೂ ಇರ್ಬೋದು ಅನಿಸ್ತದ. ಆಮೇಲೆ ನಮಗೂ ಜೀವನದೊಳಗ ಉತ್ಸಾಹ, ಏನಾರ ಒಂದ್ ರಂಗೋಲಿ ತೆಗೆದುಕೊಳ್ಳೆ ಕಲಿಬೇಕು. ಈಗ ನೋಡ್ರಿ ಇವು ದುಪ್ಟಿ ಅವು ಯಾವನು ಮಕ್ಕಳಿಗೆಲ್ಲ ಹಿಂಗ್ ಕುಂಚಿಗೆ ದುಪ್ಟಿ ಕೈಲೆ ಹೊಲದ್ ಕೊಡೋದು ನಂದೇನೋ. ಟೈಮ್ ಈ TV ನೋಡ್ಕೋತ ಕೂತಿರ್ತೇವಿ, ಅವಾಗ ಅಡ್ಜಸ್ಟ್ ಮಾಡಿ ಮಾಡೋದು. ಆಮೇಲೆ ಓದೋ ಹ್ಯಾಬಿಟ್ ಬಹಳ, ಎಸ್ಪೆಷಲಿ ಭೈರಪ್ಪನವ್ರು ಸಾಧಾರಣ ಎಲ್ಲಾ ಬುಕ್ ಓದೇನೆ. ಮೊನ್ನೆ ಅವ್ರು ತೀರ್ಕೊಂಡು ಹೋದ್ಮೇಲೆ ಬಿತ್ತಿ ಓದ್ ಮುಗಿಸಿದೆ, ನಿನ್ನೆಯಿಂದ ಮತ್ ಪರ್ವ ಶುರು ಮಾಡೀನಿ. ಓದೋದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಅದ. ಇದಲ್ದ ನಾವ್ ರಿಟೈರ್ ಆದ್ಮೇಲೆ ನಮ್ಮ ವಿದ್ಯಾನಗರದೊಳಗ ಎಲ್ಲಾ ಮಹಿಳೆಯರಿಗೆ ಕೂಡ್ಸಿ ಮಧ್ಯಾಹ್ನ 11ರಿಂದ 12 ಎಲ್ಲಾ ದೇವಸ್ಥಾನದೊಳಗ, ಅಂದ್ರೆ ನಮ್ಗೇನು ಭಕ್ತಿ ಪೂಜೆ ಅದಕ್ಕಿಂತಾನು ಎಲ್ಲಾರು ಕೂಡಿ ಒಂದು ಸಂಸ್ಕಾರ ಸಿಗ್ಲಿ, ಅವ್ರಿಗೆ ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗ್ಲಿ. ಆ ಟೈಮ್ ಬಗ್ಗೆ ನಾವು ಬಹಳ ಪರ್ಟಿಕ್ಯುಲರ್ ಇದೀವಿ. ಅಲ್ಲಿ ಹೋಗಿ ಏನು ಅರಟಿ ಗಿರಟಿ ಏನಿಲ್ಲ, ಸ್ಟಾರ್ಟ್ 11 ಕರೆಕ್ಟ್ ಶುರು ಮಾಡೋದು, 12ಕ್ಕೆ. ಹಿಂಗಾಗಿ ನಮ್ಮ ವಿದ್ಯಾನಗರ ಎಲ್ಲಾ ಮೇಳ ಮಂಡಳರು, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ರುದ್ರ, ಆಮೇಲೆ ಬಿಲ್ವಾಟಕ,
ಇಂಥವೆಲ್ಲಾನು ಬಾಯಾರ್ಟ್ ಕಲ್ತಾರ ಈಗ. ಅದ್ರ ಬಗ್ಗೆ ನನಗೆ ಅಭಿಮಾನ ಅದ. ನಾ ಬೆಚ್ಚ ನಾಳೆ ಏನ್ ಅನ್ನೋದು ವಾಯ್ಸ್ ಮೆಸೇಜ್ ಕಳಿಸ್ತೀನಿ, ಎಲ್ಲಾರು ಕರೆಕ್ಟ್ ಬಂದು. ಆಮೇಲೆ ಮೊನ್ನೆ ನವರಾತ್ರಿ ಒಳಗ 10 ದಿನಾನು ಲಲಿತಾ ಸಹಸ್ರನಾಮ ಹೇಳಿ ದಿನಾ ಕುಂಕುಮಾರ್ಚನೆ ಮಾಡಿದ್ವಿ. ಅಂದ್ರ ಎಲ್ಲಾನು ಒಂದ್ ಇದ್ರ ಆಕ್ಟಿವ್ ವಾತಾವರಣದೊಳಗೆ ಇರೋಣ ಅನ್ನೋದು. ಹಿಂಗಾಗಿ ನಮ್ ಮಕ್ಕಳ ಕಡೆ ಹೋಗೋಕ್ಕಿಂತ ವಾನಪ್ರಸ್ಥಾಶ್ರಮ ಇಲ್ಲೇ ಮಾಡೋಣ ಅಂತ ನಮ್ದು. ಓದೋ ಇಂಟ್ರೆಸ್ಟ್ ಅದ, ಪೇಪರ್ ಓದ್ತೀವಿ, ಪದ ಬಂದ ಬಿಡ್ತೀವಿ. ಆಮೇಲೆ ನಮ್ಮ ಮನೆಯವರು ಜಪ ಮಾಡ್ತಾರೆ. ಯಾರಿಗೆ ಉಷಾ ನಿಂಗೆ ಏನಾರ ತ್ರಾಸ ಇದ್ರೆ ನಿನ್ ಚಲೋ ಸಲುವಾಗಿ ನಾ ಜಪ ಮಾಡ್ತೇನೆ. ಹಂಗ ಯಾರ್ಯಾರಿಗೋ ಸ್ವಲ್ಪ ಅದು ಇಫೆಕ್ಟ್ ಆಗಿರ್ಬೋದು, ಬಂದ್ ಕೇಳ್ಕೊತಾರ. ಆಚಾರ ಬಂದ್ ಒಂದ್ ಹುಡುಗಿ ಇಲ್ಲೇ ಮೂರು ಹೆಣ್ಣುಡಿದ್ದಾವ ಅಜ್ಜಾರ ನನಗೆ ಮತ್ತೆ ಹೆಣ್ಣುಡಿ ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಹೋಗಿದ್ರು. ಹೋಗಿದ್ದೆ ಅಜ್ಜಾರ ಮತ್ತೆ ಈ ಸಲ ಹೆಣ್ಣು ಹಿಡಿದು ನಾನು ಮತ್ತೆ ಮಾವು ಬೈತಾರೆ, ನೀವ್ ಏನ್ರ ಮಾಡಿ ನನ್ನ ಗಂಡು ಕೂಡ ಮಾಡ್ಕೊಡ್ರಿ ಅಂತ ಕೇಳ್ತಾಳ. ನನ್ನ ಕೈಯಾಗ ಏನದ ಅಂತ ನಾ ಹೇಳಿದೆ. ಆದ್ರೂ ನನ್ನ ಕೈಯಾಗ ಏನಿಲ್ಲ ಅಂತ ನಾ ಒಪ್ಕೊಳಂಗಿಲ್ಲ. ನನ್ನ ಕೈಯಾಗ ಅದ, ಜಪ ಮಾಡ್ತೀನಿ ನಾನು. ನೀ ಹೆಂಗ್ ಬಿಡ್ಕೋತೀನಿ ನಾನು ಬಿಡ್ಕೋತೀನಿ. ಆದ್ರ ಆಗ್ಬಹುದು, ಆಗ್ಲಿಕ್ಕೂ ಇಲ್ಲ. ಆದ್ರ ಸಂತೋಷ ಪಡ್ಬೇಡ, ಆಗ್ಲಿಕ್ಕೆ ದುಃಖ ಪಡ್ಬೇಡ. ನೀ ದೇವ್ರ ನಂಬಿ ಇಲ್ಲ, ನಂಬು. ನಾನು ಒಂದ್ಸಲ ಮಾಡ್ತೇನೆ. ನಿನ್ ಗಂಡ ಹುಟ್ಟಿಲ್ಲ ಮನಿ ಸುದ್ದಿ ಮುಟ್ಸು, ಏನ್ ಮಾಡ್ಬೇಡ ಅಂತ ಹೇಳಿ ಗಂಡ ಮೊನ್ನೆ ದಾರ್ಯಾಗ ಅಜ್ಜಾರ ನಿಮ್ಗೆ ಬೇಳೆ ತಂದ್ಕೊಡ್ಬೇಕ್ರಿ. ಬೇರೆ ಕೊಡ್ಬೇಕು, ಏನ್ ಬೇಡಪ್ಪ, ನೀವ್ ಗಂಡ ಹೆಂಡತಿ ಆರಾಮಿರಿ ಸಾಕು. ಹಂಗ ನಾವು ಈ ವೃದ್ಧಾಪ್ಯ ಜೀವನ ಏನದಲ್ಲ ಭಾರ. ಆಮೇಲೆ ಕೆಲವ್ರು ಹೇಳ್ತಾರ, ಅಯ್ಯೋ ನೀವು ಮಕ್ಕಳ ಹತ್ರ ಹೋಗಿ ಯಾಕೆ ಇರಂಗಿಲ್ಲ, ನೀವ ಯಾಕೆ ಇಂಡಿಪೆಂಡೆಂಟ್ ಇರ್ತೀರಿ ಅನ್ನೋರು ಎಷ್ಟೋ ಜನ ಇದ್ದಾರ. ನಾವ್ ಮಕ್ಳ ಹತ್ರ ಖರೆ ಅಂದ್ರ ನನ್ ಮೊಮ್ಮಗ ದಿನಾ ಫೋನ್ ಮಾಡ್ತಾನೆ, ಅಜ್ಜಿ ಹಂಗಿದ್ದಿ. ಮಗಾನು ಬಾ ಕಾಳಜಿ ಮಾಡ್ತಾನೆ. ನಾವಂತ ದೇವ್ರ ದಯದಿಂದ ನಮ್ದು. ಮತ್ತೆ ಈ ವಿದ್ಯಾನಗರದೊಳಗ ಈಗ ಉಷಾ ಅಂದ್ರ ನನ್ ಮಗಳ ಅಂತೇನ, ಏನ ಪ್ರಾಬ್ಲಮ್ ಉಷಾ ಹಿಂಗ ಏನ್ ನೋಡ ಮಾಡ್ತೇನ್ರಿ. ಅಂದ್ರೆ ಒಂಥರ ಫ್ಯಾಮಿಲಿ ವಾತಾವರಣ. ನಮ್ ಮಂಡಳದೊಳಗ ಎಲ್ಲಾರು ಅಮ್ಮ ಅಮ್ಮ ಅಂತ ಎಷ್ಟು ಕಾಳಜಿ ಮಾಡ್ತಾರೆ. ಹಿಂಗಿದ್ದಾಗ ಬಿಟ್ಟು ಅವ್ರೆಲ್ಲಾ ಜಾಬ್ಗೆ ಹೋಗೋರೆ, ಇನ್ ನಮ್ಗ್ ಚಲೋ ಟೈಮ್ ನಡೀತದೆ. ಅದಕ್ ನಾವ್ ಎಲ್ಲಿ ತನಕ ದೇವ್ರ ನಡ್ತಾನೆ ಇಲ್ಲಿ ಇರೋಣ. ಆಮೇಲೆ ಮಕ್ಕಳ ಹತ್ರ ಹೋಗೋದು ಅದನ್ನ ಅದಲ್ಲ. ಹಿಂಗಾಗಿ ನಾವು ನಮ್ಮ ವೃದ್ಧಾಪ್ಯ ಜೀವನನ ಆರಾಮಾಗಿ ಕೈಲಿಕತ್ತೀವಿ. ಸಣ್ಣ ಪುಟ್ಟ ತೊಂದ್ರೆ ಇರ್ತಾವ. ಈಗ ಮೊದ್ಲ ಬಾಳ ಮಾತಾಡ್ಬೇಡ. ಈಗ ಒಮ್ಮೆ ಗಂಟ್ಲಕ್ ಪ್ರಾಬ್ಲಮ್ ಆಗ್ಲಿಕತ್ತಿತ್ತು ನಂಗೆ ಮಾತಾಡೋದು. ಡಾಕ್ಟರ್ ಕಡೆ ಹೋಗಿದ್ವಿ. ಆಮೇಲೆ ಡಾಕ್ಟರ್ ಅಂದ್ರಿ ಎಲ್ಲಾ ನೋಡಿ, ಇಲ್ರಿ ಏಜ್ ಪ್ರಕಾರ ವೋಕಲ್ ಕಾರ್ಡ್ಗೆ ಸ್ವಲ್ಪ ನಮ್ದು BSNL ಒಳಗಿದ್ದೆ ನಾ, ಟೆಲಿಫೋನ್ ಡಿಪಾರ್ಟ್ಮೆಂಟ್. ಅಲ್ಲೂ ಇಡೀ ದಿವ್ಸ ಮಾತಾಡೋದ. ಹಿಂಗಾಗಿ ಸ್ವಲ್ಪ ತ್ರಾಸ ಆಗಿದೆ, ನೀವ್ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡ್ರಿ ಎಂದ್ರು. ನಮ್ಮ ಮನೆಯವ್ರು ಜೋರ್ ನಗ್ಲಿಕ್ಕೆ ಶುರು ಮಾಡಿ ಇವ್ರು ಬಂದಿದ್ರು. ಯಾಕ್ರಿ ಏನ್ ನಗ್ಲಿಕತ್ತೀರಿ ಅಂದ್ರ, ಡಾಕ್ಟರೇ ನೀವ್ ಈಕಿ ಮಾತಾಡ್ಬೇಡ ಅಂದ್ರಿ ಅಲ್ರಿ, ನೀವ್ ಹೊರಗ್ ಓದ್ಕೊಳಕ್ ಫೋನ್ ತಗೋತಾಳ, ಎಲ್ಲಾರ್ಗು ಫೋನ್ ಮಾಡ್ತಾಳ, ಮಾತಾಡ್ಬೇಡ ನನಗೂ ಫೋನ್ ಮಾಡಿ ಹೇಳಿದ್ರಿ ಡಾಕ್ಟರ್ ಮಾತಾಡ್ಬೇಡ ಅಂದಾರ ಅಂತ ಅಂದ್ರೆ ಹಂಗಿದ್ರ ಅದ್ರ ಬಗ್ಗೆ ನಾ ಏನ್ ಕಾಜಿ. ಏನ್ ಮಂಚ ಅಂದ್ಮೇಲೆ ಏನಾರ ಆಗೋವಲ್ಲ, ಮೊಣಕಾಲ್ ನೋವು ಹೊತ್ತಿರ್ತಾರ, ಏನೋ ದೇವ್ರದಿಂದ BP ಶುಗರು ಅಂತಾವ್ ಇನ್ನೂ ಯಾವ ಪ್ರಾಬ್ಲಮ್ ಬಂದಿಲ್ಲ. ಬರ್ಬಹುದು ಇವತ್ತಿಲ್ಲ ನಾಳೆ. ಅಲ್ಲ ಮತ್ತೆ ಇಷ್ಟು ದಿವ್ಸ ಆರಾಮಿದ್ದೇವಿ, ನಾವೆಲ್ಲಾ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟೇವಿ. ದಿನ ಹನುಮಾನ್ ಚಾಲಿಸ ಅಂತೀವಿ, ರಾಮ ರಕ್ಷೆ ಎಲ್ಲಾ ಬಾಯ್ಟ್ ಆಗ್ಬಿಟ್ಟಾವ. ಮಾತಾಡ್ ವಾಕಿಂಗ್ ಹೋಗ್ತಾ ಅನ್ಕೋತ ಹೋಗ್ಬಿಡ್ತೇವಿ. ಆ ದೇವ್ರ ಧ್ಯಾನ ಮಾಡ್ತೇವಿ, ಸಾಕು. ಇರ್ಲಿಕ್ಕೆ ಒಂದ್ ಮನಿ ಕೊಟ್ಟಾನ. ಆಮೇಲೆ ಪೆನ್ಷನ್ ಬರ್ತದ ಇಬ್ಬರಿಗೂ. ಈಗ ನಮ್ದೇನು ಒಪ್ಪತ್ತು ಊಟ ಮಾಡಿದ್ರೆ ರಾತ್ರಿ ಬೇಕಾದ್ರೆ ಬೇಕು, ಇಲ್ಲ ಒಂದ್ ಕಪ್ ಹಾಲ್ ಕುಡಿದ್ರು ಆರಾಮ ಇರ್ತೀವಿ. ಯಾರ 4 ಮಂದಿ ಬಂದ್ರೆ ಊಟಕ್ಕೆ ಹಾಕೊಟ್ ಕೆಪಾಸಿಟಿ ಅದು. ಇದಕ್ಕೂ ಹೆಚ್ಚಿಗೆ ಶ್ರೀಮಂತಿಗೆ ನಮಗ್ ಬೇಡ, ಆರಾಮ್ ಇದ್ದೇವೆ ಅನ್ಸ್ತದೆ. ಎಲ್ಲಾರು ಪ್ರೀತಿಯಿಂದ ಕರೀತಾರ, ಬರ್ರಿ ಬರ್ರಿ ಅಂತಾರೆ, ಸಾಕು. ಇಷ್ಟು ನಿಮ್ಮ ಬಾಲ್ಯ ಜೀವನ ಹೆಂಗಿತ್ತು? ಮತ್ತೆ ನಿಮ್ ಎಜುಕೇಶನ್ ಎಲ್ಲ ಏನಾಗಿದೆ? ಎಲ್ಲಿ ಓದಿದ್ರಿ ನೀವು? ಬಾಲ್ಯ ಜೀವನ ಅಂದ್ರೆ ನಮ್ದು ಹುಬ್ಬಳ್ಳಿ ಒಳಗ ನಾವು ಹುಟ್ಟಿದ್ದು. ನಮ್ ತಂದೆಯವರು ಸಂಸ್ಕೃತ ಮತ್ತ ಸಂಗೀತದೊಳಗ ಅವರು ಸಂಗೀತ ಮಾಸ್ತರು ಇದ್ರು. ರೇಡಿಯೋದೊಳಗ ಹಾಡಾಡ್ತಿದ್ರು ಅವರು, ಹಿಂದೂಸ್ತಾನಿ ಸಂಗೀತ. ನನಗೂ ಭಯಂಕರ ಸಂಗೀತದ ಇಂಟ್ರೆಸ್ಟ್ ಅದ, ಅದ್ರ ಧ್ವನಿ ಸಹ. ಅದಕ್ ನಾತಿ ನನ್ ಗಂಗೂಬಾಯಿ ಹಂಗಲ್ ಧ್ವನಿ ಆಗೈತ್ ನಂದು. ಅದಕ್ಕೆ ನಮ್ದು ಅವಾಗ ಬಡತನ ಇತ್ತು. ಗರ್ಲ್ಸ್ ಸ್ಕೂಲ್, ದೇಶಪಾಂಡೆ ನಗರ್ ಗರ್ಲ್ಸ್ ಸ್ಕೂಲ್ ಒಳಗ ನಮ್ದು ಎಜುಕೇಶನ್ ಆಯ್ತು. SSLC ಆದ್ಮೇಲೆ ಮುಂದ್ ಕಾಲೇಜ್ ಹೋಗ್ಬೇಕಂದ್ರೆ ನಮ್ಮ ಅಣ್ಣ ನಮ್ ತಂದೆಯವ್ರು ತೀರ್ಕೊಂಡಿದ್ರು. ನಾವು 3 ಮಂದಿ ಸಿಸ್ಟರ್ಸ್.
ನಮ್ಮ ಅಣ್ಣ ಅವ್ರಿಗೆ 3 ಮಕ್ಳು, ಅವಂದು ಒಂದ ಪಗಾರ ರೈಲ್ವೆದೊಳಗ. ಮತ್ ನಮಗೂ ಅರ್ಥ ಆಗ್ತೈತಲ್ಲ ರೊಕ್ಕ ಕೊಡ್ಲಿಕ್ಕೆ ಇದು ಆಗಂಗಿಲ್ಲ ಅಂತ. ಅಷ್ಟೊತ್ತಿಗೆ 1963 ಒಳಗ SSLC ಮುಗೀತು. ಪಾಲಿಟೆಕ್ನಿಕ್ ಫಾರ್ ವುಮೆನ್ ಫಸ್ಟ್ ಟೈಮ್ 63 ಒಳಗ ಶುರು ಆಯ್ತು. ಅವಾಗ ಅವರು ನಂದು ಸ್ಕಾಲರ್ಶಿಪ್ ಬರ್ತದ ನಿಮ್ಗ ಬರ್ರಿ ಅಂತ ಹೇಳಿ ಸೆಕ್ರೆಟರಿಯಲ್ ಪ್ರಾಕ್ಟೀಸಿಗೆ ಜಾಯಿನ್ ಆದೆ. ಮೆರಿಟ್ ಇತ್ತು, ಸ್ಕಾಲರ್ಶಿಪ್ ಬರ್ತಿತ್ತು. ಫಸ್ಟ್ ಇಯರ್ 10 ಮಂದಿ ಇದ್ವಿ, ಸೆಕೆಂಡ್ ಇಯರ್ 5 ಮಂದಿ ಫೇಲ್ ಆಗಿ 5 ಮಂದಿ ಉಳಿದ್ರು. ಥರ್ಡ್ ಇಯರ್ ನಾವು ಒಬ್ಬಕಿನ ಉಳಿದಿದ್ದೆ. ಅದೇನತ್ತು ಅಕ್ಟೋಬರ್ದೊಳಗ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಫಾರ್ ಮಾಡಿದ್ರು. ಅಬೋವ್ ಇಷ್ಟು ಪರ್ಸೆಂಟ್ ಇದ್ದವ್ರು ಬರ್ಬೋದು ಅಂತ ಇರ್ತದ. ಏನೋ ಒಂದ್ 4 ಕಡೆ ಕೊಡಂಗೂ ಇರಂಗಿಲ್ಲ. ಅಪ್ಲೈ ಮಾಡಿದೆ, ನೌಕರಿ ಬಂತು. ಥರ್ಡ್ ಇಯರ್ ಅದ ಡಿಪ್ಲೊಮಾ ಮುಗಿಸ್ಬೇಕು, ನೌಕರಿಗೆ ಹೋಗ್ಬೇಕು. ಅದಕ್ಕೆ ಕೆಲವ್ರು ಏನಂದ್ರು, ಡಿಪ್ಲೊಮಾ ಮುಗಿಸಿ ಏನ್ ಮಾಡ್ತಿ, ಸೆಂಟ್ರಲ್ ಗೌರ್ಮೆಂಟ್ ಇಲ್ಲೇ ಹುಬ್ಬಳ್ಳಿ ಆಗದ, ಅದನ್ನ ಬಿಟ್ಟು ನೌಕರಿ ಜಾಯಿನ್ ಆಗದ. ನಮ್ಗ ಅವಾಗ ಅಷ್ಟ್ ತಿಳುವಳಿಕೆನೂ ಇದ್ದಿದ್ದಿಲ್ಲ. ಹೋಗಿ ಡಿಪಾರ್ಟ್ಮೆಂಟ್ ಜಾಯಿನ್ ಆದ್ವಿ. ದೇವ್ರ ದಯದಿಂದ ಡಿಪಾರ್ಟ್ಮೆಂಟ್ ನಾವು ನೌಕರಿ ಮಾಡಿದಾಗ ಎಷ್ಟ್ ಪಗಾರ ತಗೊಂಡಿವಿ, ಅದಕ್ಕಿಂತ ಹೆಚ್ಚಿಗೆ ಇವತ್ತು ಪೆನ್ಷನ್ ತಗೋತೀವಿ. ಆಮೇಲೆ ಆಫೀಸ್ನಾಗೆಲ್ಲ ಸರಳ ವಾತಾವರಣ ನಡೆದಿತ್ತು. ಮತ್ತೆಲ್ಲಾ ಸಂಸ್ಕಾರ ಇತ್ತು. ನಮ್ ತವ್ರ ಮನಿ ಒಳಗಾತು, ಅತ್ತೆ ಮನಿ ಒಳಗಾತು, ದೇವ್ರು ಪೂಜೆ, ಮನೆಗ್ ಬಂದ್ರೆ ಎಲ್ಲ ನೇಮ ನಿತ್ಯ ಮಾಡುದು. ಈ ಶ್ರಾವಣ ಮಾತ್ರ ಗೌರಿ ಗಂಗಿ ನೀವೆಲ್ಲ ನೋಡಿಲ್ಲ, ಅಷ್ಟಮಿ ಗೌರಿ ಒಳಗೆ ಎಲ್ಲ ಕರೆದು ಮಾಡ್ತೀವಿ. ನಡೆದದೆಲ್ಲ. ಇವಾಗ ನೀವು ರಿಟೈರ್ಮೆಂಟ್ ಆದಾಗಿಂದ ಇತ್ತೀಚಿನ ಜೀವನ ನಿಮ್ದು ಹೇಗ್ ನಡೀತಾ ಇದೆ? ಟೈಮ್ ಹೇಗ್ ಪಾಸ್ ಮಾಡ್ತೀರಿ ನೀವು? ಈಗ ನೀವ್ ಹೇಳಿದ್ರಿ ನಾವೆಲ್ಲೋ ಹೋಗಿ ಭಜನೆಯನ್ನೆಲ್ಲ ಮಾಡ್ತೀವಿ. ಸೊ ನೀವು ಬೆಳಗ್ಗೆ 11ರಿಂದ 12 ಗಂಟೆ ನೀವು ಭಜನೆ ಮಾಡಿ ಬಂದ್ಬಿಡ್ತೀರಿ. ಉಳಿದಂತ ದಿನ ಎಲ್ಲ ಹೇಗ್ ಕಳಿತೀರಿ? ನಿಮ್ ಮನೇಲಿ ಅಜ್ಜ ನೀವು ಇಬ್ರೇ ಇರೋದ್ರಿಂದ ಅಡಿಗೆನೂ ಏನ್ ಜಾಸ್ತಿ ಇರಂಗಿಲ್ಲ. ಇದಾದ್ಮೇಲೆ ನೀವ್ ಹೇಗೆ ಟೈಮ್ ಪಾಸ್ ಮಾಡ್ತೀರಿ? ಅಂದ್ರೆ ಈಗ ನಾವು 12 ಗಂಟೆ ತನಕ ಬೆಳಿಗ್ಗೆ ತನಕ ವಾಕಿಂಗ್ ಹೋಗಿ ಬಂದು, ಆಮೇಲೆ ರಂಗೋಲಿ ಎಲ್ಲ ತೆಗೆದು ಟಿಫಿನ್ ಮಾಡೋದು, ಆಮೇಲೆ ಅಡಿಗೆ ಮುಗಿಸೋದು. ಎರಡಾದ್ರೂ ಚಪಾತಿ ಬಕ್ರಿ ಮಾಡಬೇಕ. ನಾ ಅಡಿಗೆ ಮನಿ ಒಳಗ ಅಂದ್ರೆ ಮಡಿ ಅಂತಲ್ಲ, ಇನ್ನೂವರೆಗೂ ಕೆಲಸದವ್ರನ್ನ ಯಾರನ್ನು ನಾನ ಮಾಡ್ಕೋತೀನಿ. ಅಡಿಗೆ ಮನಿ ಕ್ಲೀನ್ ಮಾಡೋದು, ಮಾಡ್ಕೊಳ್ಳೋದು, ಪಲ್ಯ ಹೆಚ್ಚೋದು, ಅಡಿಗೆನೂ ನಾನ ಮಾಡ್ತೀನಿ. ಅಷ್ಟೆಲ್ಲ ಮಾಡೋ ತನಕ ಟಿಫಿನ್ ಆಗಿ ಅಂದ್ರೆ 11 ಹೊಡೆದ ಬಿಡ್ತದೆ. ಗುಡಿಗೆ ಹೋಗಿ ಬರ್ತೇವೆ. 12-12:30 ಆಗಿರ್ತದೆ. ಆಮೇಲೆ ಒಂದ್ ಸ್ವಲ್ಪ ಪೇಪರ್ ಓದೋ ಹುಚ್ಚೋದ, ಪೇಪರ್ ಓದಿ ಆಮೇಲೆ 1-1:30 ಅಂದ್ರೆ ಊಟಕ್ಕೆ ಕೊಡ್ತೇವೆ. 2 ಗಂಟೆ ತನಕ ಊಟ ಆಗ್ತದೆ. ಆಮೇಲೆ ಸ್ವಲ್ಪ ಏನಾರ ಹೊಲಿಯೋವು, ಆಮೇಲೆ ಇದನ್ನ ಮಾಡ್ತೇನೆ. ಇವೆಲ್ಲ ಯಾರ್ಯಾರಿಗಾರ ಮಕ್ಕಳಿಗೆ ಹೊಲ್ದು ಕೊಡ್ತಿರ್ತೇನೆ. ಇವು ದುಬುಟಿ ಗಿಬುಟಿ ಇಂತವು. ಆಮೇಲೆ ಇವು ರಾಮನಾಮ ಇವನ್ ಬರಿತೇನೆ ನಾ ದಿನ. ಮಗ ಹೆಬ್ಬಳ್ಳಿ ರಾಮನಾಮ ದಿನ ಇದನ್ ಬರಿತೀನಿ. ಇದು ಗಣಪತಿ ಇದು ಇವೆಲ್ಲ ಬರಿತೇನೆ. ಇವು ನಿತ್ಯ ನಮ್ಗ ದೇವ್ರದು ಇದು ಇರ್ತದ. ಇವು ಎಲ್ಲ ಆಮೇಲೆ ಇದು ತಗೊಂಡೇವಿ ನಾವು. ಹೆಬ್ಬಳ್ಳಿಯಿಂದ ಸ್ವಾಮೀಜಿಯವ್ರ ಕಡೆ ಅನುಗ್ರಹ ತಗೊಂಡೇವಿ. ದಿನ ಇಷ್ಟು ಜಪ ಮಾಡಬೇಕಂತ ಲೆಕ್ಕ ಕೊಡ್ಬೇಕಾಗ್ತದೆ. ಅದು ಮಾಡ್ಬೇಕಾಗ್ತದೆ. ಸಾಯಂಕಾಲ ಒಂದ್ ಸ್ವಲ್ಪ ಟಿವಿ ಪ್ರೋಗ್ರಾಮ್ ಇರ್ತಾವ. ಅವನ್ ನೋಡೋ ಮುಂದು ನಾ ಇವನೇನಾರ ಹೊಲಿಯೋದು ಅಥವಾ ಮಾಡೋದು ಹಿಂಗ್ ಮಾಡಿ ನಮ್ಗ ಟೈಮ್ ಇನ್ನು ನೀ ಹೇಳ್ದಾಗ ಇವೆಲ್ಲ ನಮ್ಗೆ ಎಲ್ಲಾರ ಹೋದಾಗ ನೇಮ್ ಇದು ಕೊಟ್ಟಿರ್ತಾರ ಹಚ್ಕೊಳಿಕೆ ಅಂತೇಳಿ, ಅವನ್ ಯೂಸ್ ಮಾಡಿ ಇವ್ ದುಡ್ಡಿ ಯಾರ ಸಣ್ಣ ಮಕ್ಳಿಗೆ ಹಿಂಗ್ ಕೊಡ್ತೀವಿ. ಆಮೇಲೆ ಸಿದ್ದಾರೂಢ ಮಠದೊಳಗ ಕೌದಿ ಪೂಜಾ ಅಂತ ಮಾಡ್ತಾರೆ. ಅವಾಗ ಎಲ್ಲಾರು ಕೌದಿ ಹೊಲ್ದ್ ಕೊಡ್ತಾರೆ. ಅದಕ್ಕೆ ನಮ್ಮ ಮಂಡಳದವ್ರಿಗೆ ನಾ ಎಲ್ಲರಿಗೂ ಈ ಕೌದಿ ಹೊಲಿಯೋದ್ ಕಲ್ಸೇನಿ. ಹಿಂಗಾಗಿ ಪ್ರತಿ ವರ್ಷನೂ ಸಾಧಾರಣ ಒಂದ್ 10-12 ಎಲ್ಲಾ 2-2 ಕೌದಿ ಈ ಟೈಪ್ ಮಾಡಿ ಯಾರಿಗೆ ಸಣ್ಣ ಮಕ್ಕಳಿಗೆ. ಇದೇನ್ ನಾನು ಕಮರ್ಷಿಯಲ್ ಅಂತ ಮಾಡೋದಿಲ್ಲ. ನನ್ ಟೈಮ್ ಪಾಸು, ಮಕ್ಕಳಿಗೆ ಪ್ರೀತಿ. ಆಮೇಲೆ ಕೆಲವರು ಅಮ್ಮ ಪ್ರೀತಿ ಇಲ್ಲ ಅಂತಃಕರಣ ಕೊಟ್ಟಾಳ ಆಶೀರ್ವಾದ ಮಾಡ್ಕೊಟ್ಟಾರಂತಾರೆ. ಹಿಂಗಾಗಿ ನಮ್ಗ ಟೈಮಿನ ಬಗ್ಗೆ ಏನು ತೊಂದ್ರೆ ಬರೋದಿಲ್ಲ. ಇವೆಲ್ಲ ನಿಮಗ ಮೊದ್ಲಿಂದ ಬಂದಿರೋದು ಒಂಥರ ಹಾಬಿ, ಖುಷಿ. ನೀವು ಅದನ್ನ ಆ ರೀತಿಯಿಂದನ ಮೊದ್ಲಿಂದನ ಮಾಡ್ಕೊಂಡ್ ಬಂದಿರಿ. ಸ್ಟಾರ್ಟಿಂಗ್ ಒಮ್ಮೆ ಈ ಕ್ರೋಶಾ ವರ್ಕ್ ಇತ್ತು. ಒಬ್ರು ರಾಯಚೂರ್ ಟೀಚರ್ ಅಂತಿದ್ರು. ಅವ್ರು ಬಾಳ ಸ್ವಲ್ಪ ಡಿಫಿಕಲ್ಟ್ ಅದೆಲ್ಲೋ ಇರ್ಬೇಕು ಒಳಗದು. ಅದು ಯಾವಾಗ ಸುಧಾ ನಿನ್ಗೇನ್ ನಮ್ ತವ್ರ ಮನೆ ಹೆಸರು ಸುಧಾ, ಇಲ್ಲಿ ಗೀತಾ, ನನ್ ಕಲ್ಸ್ಕೊಡ್ರಿ ಅಂದಿನ. ಅದೇನ್ ಬರ್ತದ ಅದನ್ನ ಬರೋ ತನಕ ನಿಮ್ ಮನೆ ಬಿಟ್ಟು ಹೋಗಂಗಿಲ್ರಿ ಅಂದಿನ. ಕಡಿಕೆ ಅದನ್ನ ಮಾಡಿ ಒಂದ್ 10 ರೆಡಿ ಮಾಡಿದೆ.
ಅಂದ್ರೆ ನೋಡಿದ ಕೂಡಲೇ ಕಲಿಬೇಕು ಅನ್ನೋದು ಒಂದು ತಲೆಯೊಳಗ ಅದ. ಯಾವ್ದು ಒಂದ್ ಶುರು ಮಾಡ್ಲಿಕ್ಕೆ ಹೋಗುದಿಲ್ಲ, ಮಾಡಿದ್ರೆ ಬಿಡುದಿಲ್ಲ ಕರೆಕ್ಟ್ ಅದು ಮುಗಿಸೋ ತನಕ. ಈಗ ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾಗೂ ಈ ಹಿಂದಿ ವರ್ಕ್ ಮಾಡಿದ್ರೆ ನಮ್ಗ ಇದು ರೆಮ್ಯುನೇಷನ್ ಕೊಡ್ತಿದ್ರು. ಹಿಂದಿ ಒಳಗ್ ಮಾತಾಡೋದಕ್ಕ, ಹಿಂದಿ ಬರೆಯೋದಕ್ಕ, ದುಡ್ಡಿನ ಸಲುವಾಗೆಲ್ಲ ಬರಿಬೇಕಲ್ಲ ಅಂತ ಹೇಳಿ ಅದಕ್ಕೆ ಅದ್ರೊಳಗೆ ಸಹಿತ ನಾವು ಪ್ರತಿ ಸಲ ತಪ್ಪದ ಮಾಡಿ ಅದ್ರದ್ದು ಎಕ್ಸ್ಟ್ರಾ ರೆಮ್ಯುನೇಷನ್ ತಗೊಂಡೇವಿ. ಅಲ್ಲಿನೂ ರಿಕ್ರಿಯೇಷನ್ ಕ್ಲಬ್ ಇರ್ತಿದ್ವು, ಡ್ರಾಮಾ ಗಿಮಾ ಮಾಡ್ತಿದ್ವಿ. ಆಮೇಲೆ ನಮ್ದು ಡಿಪಾರ್ಟ್ಮೆಂಟಲ್ ಕ್ರೆಡಿಟ್ ಸೊಸೈಟಿ ಒಳಗ ಡೈರೆಕ್ಟರ್ ಅಂತ ಮಾಡಿದ್ರು. ಸ್ವಲ್ಪ ಸೋಷಿಯಲ್ ಸರ್ವಿಸ್ ನೊಳಗ ಇಂಟ್ರೆಸ್ಟ್ ಇತ್ತು. ಆಮೇಲೆ ಟಿಟಿನೂ ಚಾಟ್ರಿ ಮಾಡಿದ್ರ ಮನ್ ಯಾರು ಅಜ್ಜಿ ಯಾರು ಟಿಟಿ ಆಡ್ತಾರೋ ಅಂತ ಅಲ್ರಿ, ನಾವ್ ನೌಕರಿ ಮಾಡೋ ಮುಂದೆ ಆಡಿದ್ವಿ. ಪ್ರೈಸ್ ಗೀಸ್ ತಗೊಂಡೆ ನಾವಾಗ ಆಡಿ. ಅಂದ್ರೆ ಈಗನು ಆಫೀಸ್ಗೆ ಹೋದ್ರೆ ಅಜ್ಜಿ ಅವ್ವ ಅಂತ ಕರೀತಾರೆ, ಅಕ್ಕ ಬಾರ್ಬಿ ಅಂತಾರೆ. ಆ ಒಂದು ಅಫೆಕ್ಷನ್ ಅದ ಡಿಪಾರ್ಟ್ಮೆಂಟ್. ಆಮೇಲೆ ಇಲ್ಲೇನೋ ನಮ್ಮ ಮಹಿಳಾ ಮಂಡಳದೊಳಗು ಎಲ್ಲಾರು ಅಜ್ಜ ಅಜ್ಜಿ, ನಮ್ಮ ಮಹಿಳಾ ಮಂಡಳ ಒನ್ ಡೇ ಟ್ರಿಪ್ ಎಲ್ಲ ಮಾಡಿರ್ತೇವೆ. ಅವಾಗ ನಮ್ಮ ಮನೆಯವರು ಈಕ್ವಲ್ ಎಲ್ಲರಿಗೂ ಎಲ್ಲಾ ಮಕ್ಕಳಂಗ ನೋಡ್ಕೊತಾರ ಅವರು. ಹಿಂಗಾಗಿ ನಮ್ದು ಒಂಥರ ಸಾಮೂಹಿಕ ಕುಟುಂಬ. ನನ್ ಮಕ್ಕಳಕ್ಕಿಂತಾನು ಅಪ್ಪರಲ್ಲ ಎಲ್ಲಾರಿಗೂ ಅಪ್ಪರ ಅಂತ ಒಬ್ಬ ಹೆಣ್ಮಕ್ಳು ಬಿಡಿಗೆ ಹೋಗಿದ್ವಿ. ಅದು ಎಲ್ಲೇ ಅದು ಸವದತ್ತಿ ಒಳಗೆ ಮಳೆಗಾಲ ಬಹಳ ಡ್ಯಾಡ್ ಇತ್ತು. ಆ ಹೆಣ್ಮಕ್ಳು ಏನ್ ಮಾಡಿದ್ವಿ ಗೊತ್ತೇನ, ಆ ಚಪ್ಪಲ್ ತಗೊಂಡು ನಮ್ ಕಾಲೇಜ್ ತಗೊಂಡು ಅಲ್ಲಿ ಸ್ಟ್ಯಾಂಡ್ ಆಗಿ ಬಿಟ್ಟು ಬಂದ್ರು. ಅಲ್ಲಿ ತಗೊಂಡ್ ಅಪ್ಪರ ನೀವ್ ಹಂಗ್ ಬರ್ಬೇಡ, ಇಲ್ಲಿ ರಾಜದ ಬೀಳ್ತೀರಿ, ಅದಕ್ಕೆ ಆಕಿ ಚಪ್ಪಲ್ ತಗೊಂಡು ಅಲ್ಲಿಟ್ಟು ಮತ್ತ ತಂದು ಕೊಟ್ಟಿದ್ವಿ. ಈಗ ಯಾರು ಮಾಡ್ತಾರೋ. ಆಮೇಲೆ ನಮ್ಗ ಕಂಪನಿ ಬಾಳ ಚಲೋ ಅದ, BSNL ಓಡಿಟ. ಹಿಂಗಾಗಿ ಫಾರಿನ್ ಎಲ್ಲಾ ಟೂರ್ ಮಾಡೇವ್ ನಾವು. ದುಬಾಯಿ, ಅಬುದಾಬಿ, ಆಮೇಲೆ ಥೈಲ್ಯಾಂಡ್, ಮಲೇಷಿಯಾ, ಬ್ಯಾಂಕಾಕ್, ಆಮೇಲೆ ಯುರೋಪ್ ಟೂರ್ ಎಲ್ಲಾ ಮಾಡೇವಿ. ಆಮೇಲೆ ಇಲ್ಲಿ ಇಂಡಿಯಾದಾಗನು ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗ, ಅಷ್ಟವಿನಾಯಕ, ಅಕ್ರಮಾರುತಿ ಅವು ಎಲ್ಲಾ ನೋಡೇವಿ. ಹಿಂಗಾಗಿ ಟೂರ್ ನಮ್ಮ ಮನೆಯವರು ರಿಲೇಷನ್ ಅಲ್ಲೇ ಇಲ್ಲೇ ಹೋಗೋಕ್ಕಿಂತ ಟೂರ್ಗೆ ಅಡ್ಡಾಡೋ ಈಗ ವಯಸ್ಸಿನಿದ್ರ ಚೊಲೋ ಬಿಟ್ಟಾರು. ಅದನ್ನು ಎಲ್ಲಾ ಮಾಡ್ಕೊಂಡೇವಿ. ಈ ಕೆಲಸ ಎಲ್ಲ ಮಾಡ್ಲಿಕ್ಕೆ ಅವ್ರು ಸ್ವಯಂ ಪ್ರೇರಣೆಯಿಂದ ಮಾಡ್ತಾರೆ. ಮತ್ ಈ ಕೆಲಸ ಮಾಡುವಾಗ ನನಗೆ ಯಾವ್ದು ಅನಾನುಕೂಲತೆ ಮಾಡಂಗಿಲ್ಲ. ಚಹಾ ಕಾಫಿ ಇನ್ ಟೈಮು, ನಾಷ್ಟಾ ಇನ್ ಟೈಮು, ಊಟ ಇನ್ ಟೈಮು ಎಲ್ಲಾ ಮಾಡಿಟ್ಟೆ ಹೊರಗೆ ಹೋಗ್ತಾರೆ ಅವ್ರು. ನಾವ್ ಏನ್ ಅಂದಿರಬಾರ್ದಲ್ಲ, ಏನ್ ಮಾಡ್ಲಿಕ್ಕೆ ಹಚ್ಚಿದ ನಮ್ ಬಿಟ್ರು ಅಂತಂದು. ಆದ್ರೆ ಅವ್ರ ನನ್ಗಿಂತ ಶಾಣೆರು. ನಂಗೆ 4 ಚಹಾ ಬೇಕಾದ್ರೆ 4 ಗಂಟೆಗೆ ಮಾಡಿರ್ತಾರೆ. ಒಂದ್ಸಲ ಏನಾಗಿತ್ತು, ನಾವೆಲ್ಲ ಹೊರಗ್ ಹೋಗಿದ್ವಿ. ಆ ಹೊರಗ್ ಹೋದ್ಮೇಲೆ ಮಗಳು ಬಂದಾಗ ಆ ಚಾದು ಟೈಮ್ ಲೇಟ್ ಆಗ್ಬಿಡ್ತು. ಆಮೇಲೆ ಅವ್ರು ಇಲ್ಲೇ ಬಾಜುಕ್ ಒಂದು ಡಬ್ಬಾ ಅಂಗಡಿ ಇರ್ತಾವಲ್ಲ, ಅಲ್ಲಿ ಚಾ ಕುಡಿಲಿಕ್ ಹೋದ್ರು. ಅಲ್ಲಿ ಏನತ್ತಿ ಹುಡುಗರೆಲ್ಲ ಸ್ಟೂಡೆಂಟ್ ಸೇರಿ ಅಲ್ಲದು ಅವ್ ಜಗ್ಗಿ ಸಿಗರೇಟ್ ಅದು ಸೇರ್ಲಿಕ್ಕೆ ಹತ್ಕೊಳ್ಳೆ ಅವ್ರು ಚಾ ಕುಡಿಲಿಕ್ಕೆ ಆಗಿಲ್ಲ. ಆ ವಾತಾವರಣ ಆ ಚಾ ಚಲ್ ಬಂದ್ಮೇಲೆ ಹಿಂಗ ಆತ್ ನೋಡಂದ್ರು. ಅದಕ್ಕೆ ಈಗ ಏನ್ ಮಾಡ್ತೇನೆ, ಅಕಸ್ಮಾತ್ ನಾ 2 ಗಂಟೆ ಹಿಂಗೆ ಹೋದಿದ್ರೆ ಫ್ಲಾಸ್ಕ್ನಾಗ ಚಹಾ ಮಾಡಿ ಇಟ್ಬಿಡ್ತೀನಿ. 1 ಬಿಟ್ಟು 2 ಕಪ್ ಬೇಕಾದಾಗ ಕುಡಿರಿ. ಅಲ್ಲ, ನಮ್ಮೊಳಗೂ ಡಿಫ್ರೆನ್ಸ್ ಆಫ್ ಬರ್ತದೆ. ಆದ್ರೆ ಈಗ ನಮ್ಗೆ ಏನ್ ಅನಿಸ್ತದ, ನಾವ್ ನೋಡ್ಕೋಬೇಕು, ನಮ್ ಧರ್ಮ ಅಲ್ಲ, ಅವ್ರು ನೋಡ್ಕೋಬೇಕು. ಈಗ ಅವ್ರ ಕಟಿ ಬಕ್ರಿ ಮಾಡಿ ಚಕ್ಲಿ ಮಾಡಿ ತಿನ್ರಿ ಅಂದ್ರೆ ನಾ ತಿಂತೇನೆ ಅಂತ ಅವ್ರಿಗೆ ಆಗಂಗಿಲ್ಲಲ್ಲ. ಅವ್ರಿಗೇನ್ ಬೇಕು ಅದನ್ನ ಮಾಡ್ತೀವಿ. ನಿಮ್ದು ರಿಟೈರ್ಮೆಂಟ್ ಲೈಫ್ ಹೆಂಗಿತ್ತು, ವರ್ಕ್ ಮಾಡುವಾಗ ಲೈಫ್ ಹೆಂಗಿತ್ತು? ಅದೇ ನಮ್ಮ ರಿಟೈರ್ಮೆಂಟ್ ಲೈಫ್ ಹೆಂಗಿತ್ತು ಅಂದ್ರೆ, ನಾವ್ ಬಾಳ ಸಿಕ್ತು, ಒಬ್ರು ಚಹಾ ಕುಡಿಯಂಗಿಲ್ಲ, ಕುಡ್ತಂಗಿಲ್ಲ, ಇದಂತ ಖಾತ್ರಿ. ಯಾಕಂದ್ರೆ ಅಲ್ಲಿ ಬಂದವರೆಲ್ಲ ನಮ್ಗ್ ಬೆಳೆದಾಗ ಹಾಕ್ಬಾರ್ದು ನೋಡ್ರಿ. ನಾವ್ ಕಾಯ್ದೆ ಕೆಲಸ ಮಾಡೋರು, ಕಾಯ್ದೆ ಏನ್ ಹೇಳ್ತಾ ಅದನ್ನ ಮಾಡ್ತೇವಪ್ಪ. ನಾವ್ ಯಾರಿಗೂ ಉಪಕಾರರು ಮಾಡಂಗಿಲ್ಲ, ಯಾರು ಅಪಕಾರರು ಮಾಡಂಗಿಲ್ಲ. ಅದಕ್ಕೆ ನಾವು ಕಾಯ್ದೆ ಸರ್ಕಾರದವ್ರು ಪಗಾರ ಕೊಡ್ತಾರೆ, ನಾ ಈ ಕೆಲಸ ಮಾಡ್ತೇನೆ. ಟೋಟಲ್ ಬೇಕಾದ್ರೆ ನಂಗೆ ಅದಕ್ಕೆ ಕ್ಯಾಲ್ಕುಲೇಟರ್ ಬೇಡ, ನಾ ಬಾಯ್ದೆ ಚಲೋ ಮಾಡ್ತೇನೆ. ಕ್ಯಾಲ್ಕುಲೇಟರ್ ಕಡಿಮೆ. ಹೆಣ್ಮಕ್ಳು ಬಂದ್ರೆ ಅವ್ರು ಗಂಟೆ ಬಂದಂತ ತಿಕ್ಕೋ, ಹೆಣ್ಮಕ್ಳು ಕೈ ಸಣ್ಣ ಕೂತದ, ನಾ ಅಕ್ಕಿದ ಮಾತ್ರ ತಗೋತೀನಿ ಅಂತೆ ನಾನು. ಆಕೆ ಹೆಣ್ಮಕ್ಳು ಕೂತ ಅಳ್ತದ ಅದು. ಅಂದಾಗ ನೀನ್ ನನ್ ಪಾಡೆ ಹೋತ್ ಅನ್ಬಾರ್ದು, ನೀನು ನಿನ್ ಗಂಟಿದ್ದೀರಿ, ನಿಂದಿರ್ಲಿಕ್ಕೆ ಬರ್ತದ ನಿನಗೆ. ಅದಕ್ಕೆ ಅಕ್ಕಿದ ಮಾತ್ರ ತಗೋತೇನೆ, ಆಮೇಲೆ ನೀನ್ ತಗೋತೇನೆ. ಆಮೇಲೆ ಕೊಟ್ಟು ಇಬ್ರು ಸಮಾಧಾನ ಮಾಡಿ ಕಳಿಸ್ತೀವಿ. ಆದ್ರೆ ಮಾನವೀಯತೆ ಒಂದ್ ಬೇಕಲ್ರಿ, ಹೌದಲ್ಲ? ಸರ್ಕಾರ ಒಂದ್ಸಲ 9 ಹೊಡಿತಿತ್ತು, ಫೋನ್ ಮಾಡ್ತಿದ್ದು, ನಮ್ಮ ಯಜಮಾನ್ರ ಮನೆಗೆ ಬಂದಿಲ್ಲ ರಿಪೋರ್ಟ್ ಮಾಸ್ತರಿಗೆ,
ನಿಮ್ ಯಜಮಾನ್ರು ಓವರ್ ಟೈಮ್ ಡ್ಯೂಟಿ ಮೇಲೆ ಇದ್ದಾರವಾ ಈಗ ಬರ್ತಾರ ಅಂತ ಆದ ನಂತರ ಆಫೀಸ್ ಕೂತೇ ಇಲ್ಲ ಓಟಿ ಚಾಲು. ನಾವ್ ಹೇಳ್ದನ ಓಟಿ ಕೊಡ್ತಿದ್ರು ಅವ್ರು ಅವಾಗಿನ ಕಾಲ. ಅಂದ್ರೆ ನಾವು ಕೆಲ್ಸಕ್ಕ ಬೇಜಾರ್ ಕೆಲ್ಸ ಮಾಡ್ಬೇಕು ಸ್ವಲ್ಪ ಅಂತ ಬೇಜಾರ್ ಮಾಡ್ಕೊತಿದ್ದಿಲ್ಲ. ಹಬ್ಬ ಹುಣ್ಣಿಮೆ ಆದ್ರೂ ಸಹಿತ ನೌಕರಿ ಮಾಡಿದ ಉದ್ದೇಶ ಯಾವಾಗೂ ಬಡತನ ಬರಬಾರದು. ಹೌದು. ಒಂದೇ ಒಂದು ಸದುದ್ದೇಶದಿಂದ ಆಮೇಲೆ ನೌಕರಿ ಮಾಡೇವಂತ ಹೇಳಿ ಆ ಹುಡುಗರು ಎಜುಕೇಶನ್ ಲಕ್ಷ್ಯ ಮಾಡಿ ಅವ್ರಿಗೆಲ್ಲ ಪದ್ಧತಿ ಶೀಟ್ ತಯಾರ್ ಮಾಡಿ ಎಲ್ಲಾ ಮಾಡಿ ಅವ್ರ ಟೀಚರ್ ಪ್ರೊಜೆಕ್ಟ್ ಗಿಜೆಕ್ಟ್ ಮಾಡಿರ್ತಿದ್ವು. ಅವಾಗ ಅವು ನಾವು ಇಂಟ್ರೆಸ್ಟ್ ತಗೊಂಡವೆಲ್ಲ ಅವ್ರ ಟೀಚರ್ ಅಂತ ಮಾರ್ಕ್ಸ್ ನಿನಗ್ ಹಾಕ್ಬೇಕು ನಿಮ್ ಮಗ್ ಹಾಕ್ಬೇಕು ಅಂತ. ಅದು ಇವತ್ತು ವರ್ಕ್ ಆಗಿದೆ. ಆ ಹುಡುಗರು ಚಾಣ್ಯಾರಾಗ್ಯಾರ, ಅಭಿಮಾನ, ಖುಷಿ. ನನ್ ಮಕ್ಕಳು ಚಲೋ ಇದ್ದಾರ, 4 ಮಂದಿ ಒಳಗೆ ಹೆಸರು ತಗೊಂಡಾರಂತ ನಮಗೂ ಖುಷಿ ಆಗ್ತದ. ಆವಾಗಿನ ಕಟ್ಟಪಟ್ಟದ್ದು ಈಗ ಉಪ್ಪಿನ ಕಾಲದಾಗ ಆರಾಮಿದ್ದೇವೆ. ದೇವ್ರ ದಯದಿಂದ ಸರಿಯಾಗಿ ನಡೆದದ. ಈಗ ನೀವ ಬಂದು ಇದೆಲ್ಲಾ ಮಾಡೋದು ನಮ್ಗೇನ್ ಕಲ್ಪನಾ ಇದ್ದಿದ್ದಿಲ್ಲ.